ಠಾಕೂರ್ಜಿ. ಶಿವಂ ವಾಸ್ತು ವಿಭಾಗದಲ್ಲಿ ಇವತ್ತೇನು ಹೇಳ್ತಿದ್ರೆ, ಯಾಕಂದ್ರೆ ನಿನ್ನೆ ಹೇಳ್ತಿದ್ರಿ ಮಂತ್ರಾಕ್ಷತೆಯೊಂದಿಗೆ ನಿಂಬೆ ಹಣ್ಣಿನ ರಸದಲ್ಲಿ ಕುಂಕುಮವನ್ನ ಹಾಕಿ ಸ್ವಲ್ಪ ಕಲಸಿ ಸೋಮವಾರ ಮತ್ತೆ ಶನಿವಾರ, ಪ್ರತಿ ಸೋಮವಾರ ಶನಿವಾರ ಮನೆ ಸುತ್ತ ಪ್ರೋಕ್ಷಣೆ ಮಾಡ್ಕೊಂಡು ಬರಬೇಕು. ಆಗ ಮನೆ ಸುಭಿಕ್ಷತೆಯಿಂದ ತುಂಬಿರತ್ತೆ, ಜೊತೆಗೆ ಒಂಥರ ರಕ್ಷಾ ಕವಚದಂತೆ ಅದು ಮಾರ್ಪಾಡಾಗತ್ತೆ ಅಂತ ಹೇಳ್ತಿದ್ರಿ. ಇವತ್ತೇನು ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕರಲ್ಲಿ ಪರಿಪೂರ್ಣವಾದ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ಎಲ್ಲಿಗೆ ಸ್ವಾಗತ? ಮನೆಗೆ ಬನ್ನಿಪ್ಪ, ಮನೆ ರಕ್ಷಣೆ ಮಾಡ್ಕೊಳ್ಳೋಣ ಬನ್ನಿಪ್ಪ. ಅಂದರೆ ನಿಮ್ಮ ಮನೆಗಳನ್ನು ನೀವುಗಳು ವಾಸ್ತುಯುತವಾಗಿ ನೋಡ್ಕೋಬೇಕಾದ ಕ್ರಮ ಬಂದ್ಬಿಟ್ಟಿದೆ. ಇವತ್ತಿನ ದಿವಸ ಹಗಲ್ ದರೋಡೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ನಿಮ್ಮ ಕಲ್ ಚಪ್ಪಡಿಗಳನ್ನು ಭೂಮಿ ತೆಗೆದು ಹಾಕಿರ್ತೀರ ಅಂತ ಇಟ್ಕೊಳ್ಳಿ. ಮನೆ ಸುತ್ತಲೂ ಭೂಮಿಗಳು ಅಥವಾ ಭೂಮಿ ಒಳಗೆ ಮನೆ ಕಟ್ಕೊಂಡಿರ್ತೀರ. ಈ ಕಲ್ ಚಪ್ಪಡಿ ತೆಗೆದ್ಬಿಟ್ಟು ಇನ್ನೊಂದು ಹಳ್ಳ ತೋಡ್ಬಿಟ್ಟು ಆ ಕಲ್ ಚಪ್ಪಡಿನ ಹಾಗೇ ಜರುಗಿಸ್ಬಿಟ್ಟು ಈ ಭೂಮಿನ ಮತ್ತಷ್ಟು ಕಬಳಿಸ್ಕೊಂಡ್ಬಿಡ್ತಾರೆ. ಅಂಥ ಸಮಯದಲ್ಲಿ ನೀವುಗಳು ನಿಮ್ಮ ಮಗಳ ಹೆಸರಲ್ಲೋ, ಮಗನ ಹೆಸರಲ್ಲೋ, ಹೆಂಡತಿ ಹೆಸರಲ್ಲೋ, ನಿಮ್ಮ ಹೆಸರಲ್ಲೋ, ಹೆಂಡತಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ದೂರದಲ್ಲಿ ಎಲ್ಲಾದರೂ ಸೈಟ್ ತೆಗೆದು ಹಾಕಿದರೆ, ಜಮೀನು ತೆಗೆದು ಹಾಕಿದರೆ, ಭೂಮಿಯನ್ನು ತೆಗೆದು ಹಾಕಿದರೆ, ನೀವು ಹೋಗಿ ಅಲ್ಲಿ ನೋಡ್ಕೊಳ್ಳದೇ ಇದ್ರೆ ಏನಾಗುತ್ತೆ? ಪಕ್ಕದವನು ನಿಮಗೆ ಚೊಂಬು ಕೊಡೋದು ಗ್ಯಾರಂಟಿ. ಅದಕ್ಕೋಸ್ಕರ ಪಕ್ಕದವನೇ ಕೊಡ್ತಾನೋ, ಚಿಕ್ಕಪ್ಪನೇ ಸ್ವಂತದವನೇ ಕಬಳಿಸ್ಕೊತಾನೋ, ದೊಡ್ಡಪ್ಪ ಚಿಕ್ಕಪ್ಪಂದ್ರೆ ಮಕ್ಕಳೇ ಕಬಳಿಸ್ಕೊತಾರೋ, ಯಾವುದೋ ಕಿಡಿಗೇಡಿಗಳು ಅಂತ ಪಕ್ಕದಲ್ಲಿ ಬಂದಿರತಕ್ಕಂಥ ಯಾವುದೋ ದೊಡ್ಡ ಲ್ಯಾಂಡ್ ಡೆವಲಪರೋ ಗುಳುಮ್ ಅಂದ್ಬಿಡ್ತಾನೋ, ದೇವರೇ ಬಲ್ಲ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಭೂಮಿಗಳನ್ನು ಈ ಒಂದು ವಾಸ್ತುಯುತವಾಗಿ ವಿಚಾರವನ್ನು ಇವತ್ತು ಅದೇ ವಿಚಾರವನ್ನು ಮಾತಾಡಿ ಮನೆ ರಕ್ಷಣೆ ಜೊತೆಗೆ ಭೂರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ಆ ವಿಚಾರವನ್ನು ಮಾತಾಡೋಕ್ಕೆ ನಮ್ಮ ಶಿವಂ ವಾಸ್ತುಯುತವಾಗಿರ್ತಕ್ಕಂಥ ಜೀವನವನ್ನು ಸರಿಯಾಗಿ ನಡೆಸಬೇಕು. ವಾಸ್ತು ಪುರುಷನ್ನ, ಪರಮೇಶ್ವರನ್ನ ಸ್ವಾಗತ ಮಾಡಲೇಬೇಕು. ಬಹಳ ಸಂತೋಷ. ನೋಡಿದ್ರೆ ವೀಕ್ಷಕರೇ, ಈ ಶಿವಂ ವಾಸ್ತುವಲ್ಲಿ ಆ ವಾಸ್ತು ಪುರುಷ ಹೇಗೆ ಮಲಗಿರ್ತಾನೆ ಅಂದರೆ, ಭೂಮಿಲಾಗಲಿ ಮನೇಲಾಗಲಿ ಎಲ್ಲವೂ ಒಂದೇ. ವಾಸ್ತು ಪುರುಷ ಇಡೀ ಭೂಮಂಡಲಕ್ಕೆ ಮಲಗಿರ್ತಾನೆ. ಈಶಾನ್ಯದಲ್ಲಿ ತಲೆ ಹಾಕ್ಕೊಂಡು, ನೈಋತ್ಯದಲ್ಲಿ ಕಾಲಿಟ್ಕೊಂಡು, ಅದು ಚಕಮಾಟಲು ಹಾಕ್ಕೊಂಡಲ್ಲ, ಒಂದು ಕಾಲನ್ನು ಒಂದು ಕಾಲಕ್ಕೆ ಜೋಡಿಸಿ, ಹೆಬ್ಬೆಟ್ಟನ್ನು ಹೆಬ್ಬೆಟ್ಟಿಗೆ, ಬೆರಳಿಗೆ ಆ ರೀತಿ ಜೋಡಿಸ್ಕೊಂಡು ಏಕಾಕಾರದಲ್ಲಿ ಕೂತಿರ್ತಾನೆ ಅಂತ ಹೇಳ್ತಾನೆ. ಆ ಏಕಾಕಾರ ಕೂತಿರೋದು ಅಂದರೆ ಕುಕ್ಕರು ಬಡ್ದಿದ್ಯಾ ಅಂತ ಹೇಳಲ್ವ, ಹಾಗೆ ಅವನ ಹಿಂಬಡಿ ಕಾಲುಗಳನ್ನು ಪರಿಪೂರ್ಣವಾಗಿ ಏನು ಮಾಡ್ತಾನೆ, ಕಾಲಿನ ಹಿಂಬಡಿ ಇರ್ತಲ್ಲ ಅದ್ರ ಮೇಲೆ ಅವನು ಕೂರ್ಸ್ಕೊಂಡಿರ್ತಾನೆ. ಇದನ್ನು ಕೂತ್ಕೊಳ್ಳೋಕ್ಕಿಂತ ಕುಕ್ಕುರ್ಸ್ಕೊಳ್ಳೋದು ಅಂತ ಹೇಳ್ತೀವಿ, ಕುಕ್ಕರು ಬಡಿ ಏನಲ್ವ ಹಾಗೆ. ಅವನು ಇಡೀ ಜಗತ್ತಿಗೆ ಹಾಗೆ ಕೂತ್ಕೊಂಡಿರೋದು ಏನಕ್ಕೆ ಅಂದರೆ, ಯಾಗ ತಪಸ್ಸು ಯೋಗದಲ್ಲಿ ಇರ್ತಾನೆ. ಅಂದರೆ ವಾಸ್ತು ಪುರುಷನೇ ಸ್ವತಃ ಈಶಾನ್ಯಕ್ಕೆ ತಲೆ ಹಾಕೊಂಡು ಯೋಗ ಪುರುಷನಾಗಿ ಕೂತಿರ್ತಾನೆ. ಅವನು ಯಾವಾಗಲೂ ಸದಾ ಯೋಗ ಪುರುಷ. ಇವನಿಗೇನಂತಾರೆ, ತ್ರಿಶಂಕ ಸ್ವರ್ಗದಲ್ಲಿ ದೇವಲೋಕಕ್ಕೆ ಹೋಗ್ತಿದ್ದಾಗ ಮೇಲಿಂದ ತಳ್ಬಿಟ್ಟಂತ ಇಂದ್ರ, ತಳ್ಬಿಟ್ಟಾಗ ಸ್ಥಳ ವಾಸ್ತು ಇಲ್ಲದೆ ಇದ್ದಾಗ, ವಾಸ್ತು ಮಹಿಮೆ ಇಲ್ಲದೆ ವಾಸ್ತು ಪುರುಷನಿಗೆ ಒಂದು ಸ್ಥಾನ ಬೇಕು ಅಂದಾಗ ಬ್ರಹ್ಮ ಸ್ವತಃ ವಾಸ್ತು ಪುರುಷನಿಗೆ ಒಂದು ಸ್ಥಾನ ಮಾನ ಗೌರವವನ್ನು ಕೊಡ್ತಾನೆ. ಆಗ ಗೃಹ ನಿವಾಸದಲ್ಲಿ ಭೂಲೋಕದಲ್ಲಿ ಯಾರ್ಯಾರಿಗೆ ಗ್ರಹ ಬಲ ಇಲ್ಲವೋ ಗ್ರಹಗಳಿಗಿಂತ ಶ್ರೇಷ್ಠವಾದ ವಾಸ್ತುಪುರುಷ. ವಾಸ್ತುಪುರುಷನ ಒಂದ್ಸಲಿ ಕಳೆದ್ರೆ ಅಷ್ಟದಿಕ್ಪಾಲಕರು ಕೂಡ ಬಾಯಿ ಮುಚ್ಕೊಂಡು ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ನವಗ್ರಹಗಳು ಕೂಡ ಒಳಗಡೆ ಯಾವ ಬಾಲನೂ ಬಿಚ್ಚಲ್ಲ ಅನ್ನೋ ರೀತಿಯಾಗಿ ವಾಸ್ತುಪುರುಷನಿಗೆ ಒಳ್ಳೆ ಸ್ಥಾನಮಾನ ಗೌರವವನ್ನು ಕೊಡ್ತಾರೆ. ಹೀಗೆ ಮನೆ ವಾಸ್ತುವಲ್ಲಿ ನಾವುಗಳು ನೋಡ್ಕೊಳ್ತಾ ಬಂದಾಗ ಸ್ಥಳಗಳು ಯಾವ ಕಾಲಕ್ಕೂ ಬೆಳೀಬಾರ್ದು, ಚೌಕಾಕಾರ ಇರಬೇಕು. ಅದಕ್ಕೆ ಅವ್ನು ಮಲ್ಕೊಳ್ಳದೆ ಕೂತ್ಕೊಳ್ಳದೆ ಅವನ ಯಂತ್ರವೇ ಚೌಕಾಕಾರ. ನೀವೇನ್ ಮಾಡ್ತೀರಾ, ಚೌಕಾನ್ ಬಿಟ್ಟು ಆಚೆ ಹೋದರೆ ಯಾವ ಮೂಲೆ ಬೆಳೆದಿದೆಯೋ ಆ ಮೂಲೆಯಿಂದ ತೊಂದರೆಗಳು ಅಂತ ಮೊದಲೇ ಬಡ್ಕೊಂಡಿದ್ದೀನಿ. ಅದಕ್ಕೆ ಅವಾಗ ಇನ್ನಷ್ಟು ದೋಷಗಳು ಬರ್ತದೆ. ರವಿ ರಾಹು ಒಟ್ಟಿಗಿದ್ದಾಗ ನಿಮ್ಮ ಹಣೆ ಬರ, ನಿಮ್ಮ ತಾತ ಮುತ್ತಾತಂದ ಹೆಣದ ಭೂಮಿ ಕೂಡ ನಿಮ್ಮ ಹತ್ರ ಜಲ್ಲಲ್ಲ. ಅದಕ್ಕೆ ನಾನು ಮೊದಲೇ ಹೇಳೋದು, ಭೂಮಿಗಳನ್ನು ಮಾಡ್ಕೊಂಡಾಗ ಅವ್ರನ್ನ ಹೂತಾಕಕ್ಕೆ ಬೇರೆ ಸಪ್ರೇಟಾಗಿ ಮಾಡ್ಕೊಳ್ಳಿ. ಕೇಳಲ್ಲ ನೀವುಗಳು. ಆಗ ಅಟ್ಲೀಸ್ಟ್ ಕಾಂಪನ್ಸೇಷನ್ ಕೇಳಬೇಕಾದ್ರೆ ತಿಳ್ಕೊಳ್ಳಿ, ಸರ್ಕಾರದಲ್ಲಿ ಅಟ್ಲೀಸ್ಟ್ ನಮ್ಮ ಹೆಣಗಳನ್ನು ಬಿಟ್ಕೊಟ್ಟು ನೀವು ಭೂಮಿನ ಕಬಳಿಸ್ಕೊಳ್ಳಿ ಅಂತ ರೋಡ್ ಸ್ವಲ್ಪ ಆ ಕಡೆ ತಿರುಗಿಸ್ಕೊಂತಾರೆ. ಇಲ್ದಿದ್ರೆ ಆ ಹೆಣಗಳ ಮೇಲೆ ಇವ್ರುಗಳು ನೆಟ್ಟಿಗೆ ಹಾಕೊಂಡು ಹೋಗ್ತಾರೆ. ನೀವುಗಳು ಕಲ್ಲಿಡಲ್ಲ, ಸ್ಮಶಾನ ಭೂಮಿ ಹೀಗಾಗ್ಬಿಟ್ಟಿರುತ್ತೆ. ಎಲ್ಲಿ ತಾತದ ಹುಣಿದಿರೋ ಎಲ್ಲಿ ಮಾಡಿದಿರೋ ಗೊತ್ತಿರಲ್ಲ. ಸ್ವಂತ ಭೂಮಿನ ಅದಕ್ಕೆ ಮಾಡ್ಕೋಬೇಡಿ ಅಂತೀವಿ. ಆ ಜಾಗದಲ್ಲಿ ಎಷ್ಟೋ ಜನ ಮನೆಗಳು ಕಟ್ಕೊಂಡ್ಬಿಟ್ಟಿರ್ತೀರ. ಅಂದರೆ ಏನೋ, ಮೊದಲೇ ಇರೋ ಭೂಮಿನಲ್ಲಿ ಈ ಥರ ಯಾರೋ ಹುಣಿರೋರಲ್ಲಿ ಮಾರಿರತಕ್ಕಂಥದ್ದು ಅಥವಾ ಕಬಳಿಸ್ಕೊಂಡಿರತಕ್ಕಂಥದ್ದು ಲ್ಯಾಂಡ್ ಡೆವಲಪರ್ ತಗೊಂಡಿರ್ತಾನೆ ಬಂದು, ನೀವು ಅಲ್ಲಿ ಮನೆ ಕಟ್ಟಿರ್ತೀರ. ಈ ಶಿವಂ ವಾಸ್ತುವಲ್ಲಿ ಇವತ್ತು ಪಿತೃ ಸಂಸ್ಕಾರದಲ್ಲಿ ಆ ಮನೆಗಳು ಆ ಸ್ಮಶಾನದಲ್ಲಿರ್ತಕ್ಕಂಥ, ಅಂದ್ರೆ ಸ್ಮಶಾನ ಅಲ್ಲ, ಹೆಣಗಳನ್ನ ಅಲ್ಲೂ ಅವನ ಜಮೀನು ಉಡ್ಕೊಂಡಿರ್ತಾನೆ, ಆದರೂ ಸ್ಮಶಾನಮಯವಾಗಿರ್ತಕ್ಕಂಥ ಭೂಮಿಯಲ್ಲಿ ಯಾರ ಭಾಗಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಈ ಭೂಮಿ ನಿಮ್ಮ ಮನೆ 40-60 ಆ ಭಾಗಕ್ಕೆ ಹೋಗುತ್ತೋ, ಅಥವಾ 30-40 ಈ ಭಾಗಕ್ಕೆ ಹೋಗುತ್ತೋ, 50-30 ಇಲ್ಲಿಗೆ ಬರುತ್ತೋ, ದೇವರೇ ಬಲ್ಲ.
ಅದಕ್ಕೋಸ್ಕರ ಆ ಭೂಮಿ ಮೇಲೆ ಬಂದಿರತಕ್ಕಂಥ ದೋಷ ಆ ವಂಶಕ್ಕೂ ಅಲ್ಲದೆ ನೀವು ಹೋಗಿ ಸೈಟ್ ತೆಗೆದಾಕಿರ್ತೀರ, ಮನೆ ಕಟ್ಟಿರಲ್ಲ, ಅಥವಾ ಮನೆ ಕಟ್ಕೊಂಡಿರ್ತೀರ, ಒಳಗಡೆ ಪ್ರವೇಶವೇ ಇಲ್ಲ. ಅಂದರೆ ಜಲ್ಮಾಗಿ ನೀವು ತೆಗೆದಾಕ್ಬಿಟ್ಟು ಫಾರಿನಲ್ಲಿ ಕೂಗಿಸ್ಕೊಂಡಿರ್ತೀರ, ಇಲ್ಲ 4 ಮನೆ ಇದೆ ಅಂದ್ಬಿಟ್ಟು ಬೇರೆ ಕಡೆ ಈ ಮನೆಯನ್ನು ಬಿಟ್ಬಿಟ್ಟು ಇನ್ನೊಂದು ಕಡೆ ಇರ್ತೀರ, ಇಲ್ಲ ಬಾಡಿಗೆ ಮನೇಲಿ ಕೂಗಿಸ್ಕೊಂಡಿರ್ತೀರ, ಸ್ವಂತ ಜಾಗದಲ್ಲಿ ನೀವು ಹೋಗೋಕ್ಕೆ ಬಿಡಲ್ಲ ವಾಸ್ತುಪುರುಷ. ಇದಕ್ಕೆಲ್ಲ ಏನು ಕಾರಣ? ನಿಮ್ಮ ಮನೆ ನೀವು ಸರಿಪಡಿಸ್ಕೊಳ್ಳದೇ ಇದ್ರೆ, ನಿಮ್ಮ ಭೂಮಿ ನೀವು ಸರಿಪಡಿಸ್ಕೊಳ್ಳದೇ ಇದ್ರೆ, ನಿಮ್ಮ ವಾಸ್ತುಪುರುಷನಿಗೆ ಅವಾಗ ಬಲಿ ಹಾಕದೇ ಇದ್ರೆ ಬಹಳ ವಿಶೇಷತೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ಶಿವಂ ವಾಸ್ತುವಲ್ಲಿ ಹೇಳಬೇಕಾದ್ದೇನು ಅಂದ್ರೆ, ಪ್ರತಿ ಜ್ಞಾಪಕ ಇಟ್ಕೊಳ್ಳಿ, ಒಂದು ಬೂದು ಕುಂಬಳಕಾಯಿ ಸರಿಯಾಗಿ ಜ್ಞಾಪಕ ಇಟ್ಕೊಂಡು ಬರ್ಕೊಳ್ಳಿ. ನಾನು ಮೊದಲಿಂದ ಹೇಳಿರೋದೇನು ಅಂದ್ರೆ, ಅಮಾವಾಸ್ಯ ಪೌರ್ಣಿಮೆಗೆ ಒಂದು ಬೂದು ಕುಂಬಳಕಾಯಿನ ತಗೊಳ್ಳಿ. ಒಂದು ಅಮಾವಾಸ್ಯೆಗೆ ಅದು ತಗೊಂಡ್ರೆ ನೆಕ್ಸ್ಟ್ ಅಮಾವಾಸ್ಯೆಗೆ ಚೇಂಜ್ ಮಾಡಬೇಕು, ಪೌರ್ಣಿಮೆಗೆ ತಗೊಂಡ್ರೆ ಪೌರ್ಣಿಮೆಗೆ ಚೇಂಜ್ ಮಾಡಬೇಕು. ಈ ರೀತಿ ಬೂದು ಕುಂಬಳಕಾಯನ್ನ ಕಪ್ಪು ದಾರ, ಕಂಬಳಿ ದಾರದಲ್ಲಿ ಮನೆ ಒಳಗಿರ್ತಕ್ಕಂಥ ಆವರಣದಲ್ಲಿ ಮನೆ ಒಳಗಿರ್ತಕ್ಕಂಥ ಜನಗಳಿಗೆ ದೃಷ್ಟಿನ ತೆಗಿಬೇಕು. ಏನೇಳೆ? ಆವರಣಕ್ಕೆ ಮನೆ ಒಳಗಿರೋ ಜನಗಳಿಗೆ, ಫಸ್ಟ್ ಗಂಡನಿಗೆ ಹೀಗೆ ಬೂದು ಕುಂಬಳಕಾಯಿ ತೆಗಿಬೇಕು. ಎರಡನೇದು ಹೆಂಡತಿಗೆ ತೆಗಿಬೇಕು. ಮಕ್ಕಳು ಎಷ್ಟು ಜನ? ಎಲ್ಲರಿಗೂ ತೆಗಿಬೇಕು. ಯಾವಾಗ ತೆಗಿಬೇಕಿದು? ಅಮಾವಾಸ್ಯೆ ದಿವಸನೇ. ಅಮಾವಾಸ್ಯೆ ತೆಗೆದ್ರೆ ಅಮಾವಾಸ್ಯೆ ಸಾಯಂಕಾಲ ಕಟ್ಟಬೇಕು. ಪೌರ್ಣಿಮೆ ಕಟ್ಟಬೇಕು ಅಂದ್ರೆ ಪೌರ್ಣಿಮೆ ರಾತ್ರಿ ಕಟ್ಟಬೇಕು. ಜ್ಞಾಪಕ ಇಟ್ಕೊಳ್ಳಿ, ಅಮಾವಾಸ್ಯೆ ಆದರೆ ಸಾಯಂಕಾಲ ಕಟ್ಟಬೇಕು, ಪೌರ್ಣಿಮೆ ಆದರೆ ರಾತ್ರಿ ಕಟ್ಟಬೇಕು. ಅಂದರೆ ಸೂರ್ಯ ಮುಳುಗೋದ ಮೇಲೆ, ಇವನು ಮುಳುಗೋ ಸಮಯಕ್ಕೆ, ಅಮಾವಾಸ್ಯೆ ದಿವಸ ಮುಳುಗೋ ಸಮಯಕ್ಕೆ, ಪೌರ್ಣಿಮೆ ದಿವಸ ಮುಳುಗದ ಮೇಲೆ. ಜ್ಞಾಪಕ ಸರಿಯಾಗಿ ಇಟ್ಕೊಳ್ಳಿ. ಫಸ್ಟು ನೀವೇನು ಮಾಡಬೇಕು? ಬೂದು ಕುಂಬಳಕಾಯಿ ತಗೋಬೇಕು. ಈ ಬೂದು ಕುಂಬಳಕಾಯಿ ತಗೋಬೇಕಾದ್ರೆ ತಿಳ್ಕೊಳ್ಳಿ, ಅದು ಯಾವತ್ತೂ ಉದ್ದುದ್ದ ಇರಬೇಕು, ನಿಂತಿರೋ ಹಾಗೆ ಇರಬೇಕು, ಗುಂಡಿಗೆ ಹೀಗಿರೋದಲ್ಲ. ಬೂದು ಕುಂಬಳಕಾಯಿ ಅನ್ನೋದು ಆಶ್ ಗಾರ್ಡ್ ಅಂತ ಕರಿತೀವಿ. ಆಶ್ ಗಾರ್ಡ್ ಅಂದ್ರೇನು? ಯಾವ ಕಾಲಕ್ಕೂ ಪೂರ್ತಿಯಾಗಿರೋದು ಬೂದಿ ಮಿಚ್ಚಿದ ಕೆಂಡ, ಅಂದರೆ ಬೂದಿ. ಅದಕ್ಕೆ ಬೂದ ಕುಂಬಳಕಾಯಿ. ಅದಕ್ಕೆ ಏನಿಗೆ ಹೇಳ್ತೀವಿ ಅಂದರೆ, ವಾಯುರ್ ಅನಿಲಂ ಅಮೃತಂ ಅಭೇದಂ ಭಸ್ಮಾಂತಕಂ ಇದಂ ಶರೀರಂ. ಇವತ್ತವರೆಗೂ ಬೂದು ಕುಂಬಳಕಾಯಿ ತನ್ನ ತಾನೇ ಹೀರ್ಕೊಳ್ಳುತ್ತೆ ಹೊರತು ಇದುವರ ತನಕ ನೀವು ರಸ ನೋಡ್ಬೋದು, ಹೊರಗಡೆ ಎಲ್ಲೂ ತಾನಾಗೆ ಹೊರಗಡೆ ಬಿಸಾಗಲ್ಲ. ಅದು ಹೊಡೆದೋದ್ರೂ ಒಳಗೇ ಇಮ್ಮಿಸ್ಕೊಂಡ್ಬಿಡುತ್ತೆ, ಒಳಗೇ ಹೀರ್ಕೊಂಡ್ಬಿಡುತ್ತೆ, ಅಷ್ಟೇ ಚೆನ್ನಾಗಿ ಬಿದ್ದು ಹೋಗುತ್ತೆ. ಆದರೆ ಇವತ್ತವರೆಗೂ ಹೊರಗಡೆ ತಾನು ತೋರಿಸ್ಕೊಳ್ಳಲ್ಲ. ಬೂದಿ ಮುಚ್ಚಿದೆ ನೋಡಿ, ಹಿಂಗೆ ಮುಟ್ಟಿದ ತಕ್ಷಣ ಬೂದು ಕುಂಬಳಕಾಯಿ ಏನಪ್ಪ ಭಸ್ಮ ಇದ್ದಾಗಿದೆ ಅಂತ. ಅದಕ್ಕೆ ಇದರೊಳಗೆ ಸಾಕ್ಷಾತ್ ಕುಬೇರ ವಾಸವಾಗಿರ್ತಾನೆ. ಈಶ್ವರನೇ ಸ್ವತಃ ಯಾವಾಗ ಬಿಳಿ ಕತ್ತೆ ಒಳಗೆ ಸೇರ್ಕೊಂಡು ಶನಿ ಬಂದಾಗ ಈ ಬೂದು ಕುಂಬಳಕಾಯಿ ಈಶ್ವರ ರುದ್ರ ತಪಸ್ಸನ್ನ ಮಾಡ್ತಾ ಇರ್ತಾನೆ ಅಂತ ಹೇಳುತ್ತೆ. ಈ ಮನೆ ಮುಂದೆ ಕಟ್ಟಿದಾಗ ಈ ದೋಷಗಳನ್ನು ನಿಮಗೆಲ್ಲ ದೃಷ್ಟಿ ತೆಗೆದು ಹೊರಗಡೆ ಭಾಗದಲ್ಲಿ ಈಶಾನ್ಯಕ್ಕೆ ಇಟ್ಟಾಗ, ಈಶಾನ್ಯದಲ್ಲಿ ಯಾರು ವಾಸ? ಸಾಕ್ಷಾತ್ ಪರಮೇಶ್ವರ. ಆ ಈಶಾನ್ಯದಲ್ಲಿ ಈ ಬೂದು ಕಾಯಿನ ಇಟ್ಟಾಗ ನಿಮ್ಮ ಮನೆ ದೋಷಗಳು ಎಲ್ಲ ಭಸ್ಮ. ಹೇಗೆ ಭಸ್ಮ ಆಗತ್ತೆ ಅನ್ಕೊಂಡ್ರೆ, ಕಟ್ಟಿರ್ತೀರ ಬೂದು ಕುಂಬಳಕಾಯಿ, ಕಂಬಳಿ ದಾರ ಕಪ್ಪು, ಯಮಧರ್ಮರಾಜ. ಅದಕ್ಕೆ ಮಾರ್ಕಂಡೇಯ ಹೀಗೆ ಬಂದು ಓಡಿಟ್ಕೊಂಡ್ರೆ ಯಮಧರ್ಮರಾಜ ಬೈತಾನೆ. ಏನು ಮಾಡೋದು? ಜಾಡ್ಸೋದಿತಾನೆ ಪರಮೇಶ್ವರ. ಅಂದರೆ ನಿಮ್ಮ ಮನೆಗೆ ಯಾವ ದರಿದ್ರ ಬರ್ತಾ ಇದ್ರೆ ಅದನ್ನ ಜಾಡ್ಸ್ ಅಲ್ಲೇ ಓದಿತಾನೆ ಪರಮೇಶ್ವರ. ಅದಕ್ಕೋಸ್ಕರ ಈ ಬೂದು ಕುಂಬಳಕಾಯಲ್ಲಿ ಅಕಸ್ಮಾತ್ ನಿಮ್ಮ ಮನೆಯವ್ರಿಗೆ ಮನೆ ಆವರಣದಲ್ಲಿ ದೋಷಗಳಿದ್ದರೆ ಏನಾಗತ್ತೆ ಗೊತ್ತಾ? ಹೀಗೆ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಬಿಟ್ಕೊಳ್ಳುವಾಗ ವಾಸನೆ ಬರುತ್ತೆ. ಎಷ್ಟು ವಾಸನೆ ಬಂದು ತಾನಾಗಿ ಒಂದು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೋ ಅಥವಾ ಪೌರ್ಣಿಮೆಯಿಂದ ಪೌರ್ಣಿಮೆಗೋ ನೀರು ಸೋರ್ತಾ ಇದ್ದಾಗ, ವಾಸನೆ ಜಾಸ್ತಿ ಆದಾಗ ಅರ್ಥ ಮಾಡ್ಕೋಬೇಕು, ನಿಮ್ಮ ಮನೇಲಿ ಅಷ್ಟೊಂದು ದರಿದ್ರ ದೋಷ ಇದೆ. ಎಷ್ಟು ಜನದ ಕಣ್ಣಿದೆ, ಎಷ್ಟೋ ದಿನಗಳಿಂದ ಪಾಪಕರ್ಮಗಳು ಹೆಚ್ಚು ಮಾಡ್ಕೊಂಡಿದ್ದೀರಾ, ಮಾಂಸ ಮಡ್ಡಿಗಳು ಚೆನ್ನಾಗಿ ತಿಂತಾನೆ ಇದ್ದೀರಾ, ಒಳ್ಳೆ ಶುಭ ಕಾರ್ಯದ ದಿವಸ ಅನ್ನೋ ಗೊತ್ತಿಲ್ಲದೆ ಮಕ್ಕಳು ಕದ್ದು ತಿಂತಾ ಇದ್ದೀರಾ ನನ್ನ ಮಕ್ಕಳ ಅಂತ ಹೇಳಿ ಶ್ರಾವಣ ಮಾಸದಲ್ಲಿ ತಾಯಿ ಇಲ್ಲಿ, ಅಯ್ಯೋ ಶ್ರಾವಣ ಮಾಸ ವೆಂಕಟೇಶ್ವರ ನಿನಗೋಸ್ಕರ ಇವತ್ತು ಏನೂ ತಿಂತಾ ಇಲ್ಲಪ್ಪ, ಈ ಮಾಸ ಪೂರ್ತಿ ತಿಂತಾರೆ. ಗಂಡ ಚೆನ್ನಾಗಿ ಮೀನು ತಿಂತಾ ಇರ್ತಾನೆ, ಕೋಳಿ ಸೂಪ್ ತಿಂತಾ ಇರ್ತಾನೆ ಮಗ, ಏನು ಆನಂದ. ನೀ ನನ್ನ ಮಕ್ಕಳು ಪಾಪಕರ್ಮ ಮಾಡಿರೋದಕ್ಕೆ ಈ ಬೀಳ್ತಾ ಇರತಕ್ಕಂಥ ರಸದಲ್ಲಿ ತೋರಿಸ್ಕೊಡತ್ತಂತೆ. ತಾಯಿದವಳು ಅದನ್ನು ಗಮನಿಸ್ಬೇಕಂತೆ. ಈ ರೀತಿ ಮಾಡಿಕೊಂಡಾಗ ನಿಜವಾಗ್ಲೂ ಹೇಳ್ತೀನಿ, ಅವರ ಮನೆಗೆ ಕರೆಕ್ಟಾಗಿ 1 ತಿಂಗಳೊಳಗೆ ಏನು ಅನಾಹುತರಾಗತ್ತೆ ಅಂದರೆ, ಮಗನಿಗೆ ಆಕ್ಸಿಡೆಂಟ್ ಆಗುತ್ತೆ. ಹೇಗೆ ಆಕ್ಸಿಡೆಂಟ್ ಆಗುತ್ತೆ? ರಾತ್ರಿ ಬಂದು ಫ್ರೆಂಡ್ ಕರೀತಾನೆ, ಬರೋ ನಾಳೆ ಬೆಳಗ್ಗೆ ಅವ್ನ ಪಕ್ಕದ ಮನೆಗೆ ಹೋಗಬೇಕು, ಅರ್ಜೆಂಟಾಗಿ ಬಂದ್ಬಿಟ್ಟಿದೆ. ಇವನು ಏನಕ್ಕೆ ಕರೆದ ಅಂತ ತಾಯಿಗೆ ಇವನು ಹೇಳಿರಲ್ಲ, ಅವನು ಹೇಳಿರಲ್ಲ. ಏನಕ್ಕೆ ಕರೀದೆ ಅಂದರೆ, ರಾತ್ರಿ ಮುಚ್ಕೊಂಡು ಇದ್ದವನು ರಾತ್ರಿ ಫ್ರೆಂಡ್ ಕರೆದ ಅಂತ ಹೊಟ್ಟೋಗ್ತಾನೆ. ಯಾವುದೋ ಫಾಲ್ಸ್ ಹತ್ರ ನೀರಲ್ಲಿ ಬಿದ್ದು ಸಾಯ್ತಾನೆ. ಹೌದಾ? ಇಲ್ಲದೆ ರೋಡಲ್ಲಿ ಹೋಗ್ತಾ ಆಕ್ಸಿಡೆಂಟಲ್ಲಿ ಯಾವುದೋ ಪ್ರೇತ ರಾಹು ಚೆನ್ನಾಗಿದ್ದಾಗ ಫಸ್ಟ್ ಕ್ಲಾಸ್ ಆಕ್ಸಿಡೆಂಟ್ ಆಗ್ತಾನೆ. ಹೇಗೆ ಆಕ್ಸಿಡೆಂಟ್ ಅಂದರೆ, ಚಿಂದಿ ಸುಮ್ಮನೆ ಆಕ್ಸಿಡೆಂಟ್ ಆದರೆ ಪರವಾಗಿಲ್ಲ, ಆ ಪೀಸಲ್ಲಿ ಈ ಪೀಸಲ್ಲಿ ಕಾಲಿಲ್ಲಿ ಕೈಯಲ್ಲಿ. ಅದಕ್ಕೆ ಹೇಳೋದು ಭಸ್ಮಾಂತಕಂ ಇದಂ ಶರೀರಂ. ನಿನ್ನ ಶರೀರ ಹಾಳಾಗೋಗುತ್ತೆ, ಹುಷಾರ್ ಅಂತ ಮನೆಯೊಳಗೆ ವಾಸ್ತು ಪುರುಷ ಹೇಳ್ತಾ ಇರ್ತಾನಂತೆ, ಕಾಯ್ತಾ ಇರ್ತಾನಂತೆ, ಅವ್ನು ತೋರಿಸ್ಕೊಡ್ತಾನಂತೆ. ಅದಕ್ಕೆ ಹೇಳೋದು, ನಿಮ್ಮ ಮನೇಲಿ ಪದೇ ಈ ರಸ ಹೀಗೆ ಹೊಟ್ಟೋಗ್ತಾ ಇದ್ದಾಗ ಪರಿವರ್ತನೆ. ಆದರೆ ಕಪ್ಪು ರಸ ಬಂದರೆ ಏನಾಗುತ್ತೆ? ನೀವು ಕಾಯ್ತಾ ಇದ್ರೆ ಅದು ಗೊತ್ತಾಗತ್ತೆ.